ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಅದ್ಭುತವಾಗಿ ದಿನವನ್ನು ಒದಗಿಸಿಕೊಟ್ಟು ತನ್ನ ನಾಮದ ಮಹಿಮಾರ್ಥವಾಗಿ ನಮ್ಮನ್ನು ಬದುಕುಳಿಸಿ ನಡೆಸ್ತಾ ಇದ್ದಾರೆ. ತನ್ನ ವಾಕ್ಯದ ಮೂಲಕ ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ನಾವೆಲ್ಲರೂ ಆತನ ವಾಕ್ಯದಿಂದ, ಆ ವಾಗ್ದಾನದಿಂದ ನಾವು ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೇವೆ, ಧೈರ್ಯಗೊಳ್ತಾ ಇದ್ದೇವೆ, ಬಲಪಡ್ತಾ ಇದ್ದೇವೆ ಎಂಬುದಾಗಿ ನಾನು ನಂಬಿ ನಾನು ದೇವಾದಿ ದೇವರಲ್ಲಿ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ದಿನ ದೇವರು ನಮಗೆ ಒದಗಿಸಿಕೊಟ್ಟಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 8ನೇ ವಚನ. ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿಬಿಡುವನು. ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಈ ನೂತನ ವರ್ಷದಲ್ಲಿ ನಾವು ಅಂದುಕೊಂಡಿದ್ವೇನೋ ನನ್ನ ದುಃಖ ಮಾಯ ಆಯಿತು, ದೇವರು ನನ್ನ ದುಃಖವನ್ನು ನೀಗಿಸಿದ್ರು, ನೂತನ ವರ್ಷದಲ್ಲಿ ನೂತನ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ. ಹೌದು, ಆಮೇನ್. ನೀವು ಅಂದುಕೊಂಡಿದ್ದೆ ನಡೀಲಿಕ್ಕೆ ಹೋಗ್ತಾ ಇದೆ. ಕಳೆದ ವರ್ಷವೆಲ್ಲ ಕಣ್ಣೀರೇ ನಿಮ್ಮ ಜೀವನ ಆಗಿತ್ತೇನೋ, ಕಳೆದ ವರ್ಷ ಎಲ್ಲ ನಿಂದೆಯೇ ಅಪಮಾನವೇ ನಿಮ್ಮ ಜೀವನದಲ್ಲಿ ನಡೆದಿತ್ತು, ಆ ಅನುಭವಗಳನ್ನು ಅನುಭವಿಸ್ತಾ ಇದ್ರೇನೋ, ನೂತನ ವರ್ಷದಲ್ಲಿ ಹೆಜ್ಜೆ ಇಟ್ಟಾಗಲೂ ಅದೇ ಒಂದು ಪರಿಸ್ಥಿತಿ, ಅದಕ್ಕಿಂತ ಇನ್ನೂ ಹೆಚ್ಚಾದ ಘೋರವಾದ ಪರಿಸ್ಥಿತಿಗೆ ನೀವು ಹೋಗಿರ್ಬೋದು, ತಳ್ಳಿ ಹಾಕಲ್ಪಟ್ಟಿರಬಹುದು, ಅವಮಾನಕ್ಕೆ ಈಡಾಗಿರಬಹುದು, ಇನ್ನು ಜೀವನ ಯಾಕೆ ಎಂಬುದಾಗಿ ಅಂದುಕೊಂಡಿರ್ಬೋದು. ಆದರೆ ಅದೇ ಕಣ್ಣೀರಿನಲ್ಲಿ, ಅದೇ ವೇದನೆಯಲ್ಲಿ, ಅದೇ ದುಃಖದಲ್ಲಿ, ಅದೇ ಇಕ್ಕಟ್ಟಿನಲ್ಲಿ ನೀವಿನ್ನೂ ಕಣ್ಣೀರು ಹಾಕ್ತಾನೆ ಇರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾರೆ, ದೇವರು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸುವಂಥ ದೇವರು. ಹಲ್ಲೆಲೂಯ. ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ನೀಗಿಸುವಂಥ ದೇವರು, ಕಣ್ಣೀರನ್ನು ನಾಟ್ಯವಾಗಿ ಮಾರ್ಪಡಿಸುವಂಥ ದೇವರು. ಏನು ಪರಿಸ್ಥಿತಿ ನಿಮ್ಮನ್ನು, ಯಾವ ಪರಿಸ್ಥಿತಿ ನಿಮ್ಮನ್ನು ಕಣ್ಣೀರು ಬರುವಂತೆ ಮಾಡ್ತಾ ಇದೆ? ಕುಟುಂಬದಲ್ಲಿನ ಪರಿಸ್ಥಿತಿಯ, ಕುಟುಂಬದಲ್ಲಿನ ಮಕ್ಕಳ, ಗಂಡನ, ಹೆಂಡತಿಯ, ಕೆಲಸದಲ್ಲಿನ ಸಹೋದರರ ಕೆಲಸವ, ಆರ್ಥಿಕ ಪರಿಸ್ಥಿತಿಯ, ಹೇಳಿಕೊಳ್ಳಲಾಗದಂಥ ನೋವ, ಅನಾರೋಗ್ಯವ, ಮಾನಸಿಕ ಒತ್ತಡವ, ನಿಮಗೆ ಸಹಿಸಿಕೊಳ್ಳಲಾಗದಂಥ ಸ್ಥಿತಿ ನಿಮಗೆ ಕಣ್ಣೀರು ಬರೆಸುವಂತೆ ಮಾಡ್ತಾ ಇದೆಯಾ? ಕಣ್ಣೀರೇ ಪಾನವಾಗುವಂಥ ರೀತಿಯಲ್ಲಿ ನಿಮ್ಮ ಜೀವನ ಸಾಗಿ ಹೋಗ್ತಾ ಇದೆಯಾ? ಆದರೆ ದೇವ್ರು ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಿಮ್ಮ ಮುಖದಲ್ಲಿನ ಎಲ್ಲ ಕಣ್ಣೀರನ್ನು ದೇವರು ಒರೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ನಂಬ್ತಾ ಇದ್ದೀರಾ? ದೇವರಿಗೆ ಸ್ತೋತ್ರ ಹೇಳಿ. ಅಪ್ಪ, ನನ್ನ ಮುಖದಲ್ಲಿನ ಕಣ್ಣೀರನ್ನು ನೀನು ಒರೆಸುತ್ತಿರುವುದಕ್ಕಾಗಿ ಸ್ತೋತ್ರ, ನನ್ನ ಧೈರ್ಯಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ, ನನ್ನ ಜೀವನ ಬದಲಾಯಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಆಮೇನ್. ನೀವು ಯಾವಾಗ ಈ ರೀತಿಯಾಗಿ ಸಕಾರಾತ್ಮಕವಾಗಿ ಉಚ್ಚರಿಸ್ತಾ ಇರೋ ನಿಮ್ಮ ಜೀವನದಂಥ ಕಾರ್ಯ ನಡೆಯಲಿಕ್ಕೆ ಹೋಗ್ತಾ ಇದೆ. ಯಾಕೆಂದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿದ್ದಾನೆ. ಏನೇ ಪರಿಸ್ಥಿತಿಗಳಾಗಿರ್ಬೋದು, ನಿಮ್ಮಿಂದ ಅದು ಬಿಡಿಸಿಕೊಳ್ಳಲಾಗದಂಥ ಪರಿಸ್ಥಿತಿ ಆಗಿರ್ಬೋದು, ಪ್ರಾರ್ಥನೆಯಲ್ಲಿ ಕಣ್ಣೀರಿಂದ ಬೇಡಿಕೊಳ್ತಾ ಇರ್ಬೋದು, ಮರಣಕರ ವ್ಯಾಧಿಯಲ್ಲಿ ಬಿದ್ದು ಇಚ್ಛೆ ರೀತಿಯಲ್ಲಿ ಕಣ್ಣೀರು ಸುರಿಸ್ತಾ ಇರ್ಬೋದು. ಇಚ್ಛೆಯನ್ನು ಪ್ರಾರ್ಥನೆ ಕೇಳಿ ಆತನ ಕಣ್ಣೀರುಮಯವಾದ ಆ ಒಂದು ಮರಣಕರವಾದ ವ್ಯಾಧಿಯಿಂದ ತಪ್ಪಿಸಿ ಯಾವ ರೀತಿ ಆನಂದವನ್ನು ಉಂಟು ಮಾಡಿದ್ರೋ, ಈ ಒಂದು ಸಂದರ್ಭದಲ್ಲಿ ನಾವಾಗೆ ತಪ್ಪು ಮಾಡಿದವರಾಗಿ, ಗರ್ವಪಟ್ಟವರಾಗಿ, ದೇವರಿಗೆ ಅವಿಧೇಯರಾಗಿ ಕೆಲವೊಂದು ಪರಿಸ್ಥಿತಿಗಳನ್ನ ಎದುರಿಸುತ್ತಿರುವಾಗ ನಾವು ಕಣ್ಣೀರಾಕಿ ಮತ್ತೆ ದೇವರ ಸಮ್ಮುಖಕ್ಕೆ ಬರುವಾಗ ದೇವರು ನಮ್ಮನ್ನು ರಕ್ಷಿಸುವಂಥ ದೇವರಾಗಿದ್ದಾರೆ. ನಾವು ಆತನ ಸಮ್ಮುಖದಲ್ಲಿ ಪಶ್ಚಾತ್ತಪಟ್ಟು ನಮ್ಮ ಅವಿಧೇಯತೆಯನ್ನು, ನಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಾಗ ಆತನು ನಮ್ಮನ್ನು ಬಿಡಿಸುವಂಥ ದೇವರಾಗಿದ್ದಾರೆ. ಆಮೇನ್. ಎಸ್, ಒಂದು ಬಾರಿ ಯೇಸು ಕ್ರಿಸ್ತನು ಕೂಡ ತನ್ನ ಸ್ನೇಹಿತನ ಕುರಿತಾಗಿ ಕಣ್ಣೀರು ಹಾಕಿದ್ರು, ದುಃಖಪಟ್ಟರು. ನೆನಪಿಸ್ಕೊಳ್ತಾ ಇದ್ರೆ ಯಾರೆಂಬುದಾಗಿ? ಲಾಜರನು, ಮಾರ್ತಾ ಮರಿಯಳ ತಮ್ಮನು, ಒಬ್ಬನೇ ಒಬ್ಬ ತಮ್ಮ. ಮಾರ್ತಾ ಮರಿಯಳು ಕೂಡ ಆಕ್ರಂದನೆಯಲ್ಲಿದ್ದಾರೆ, ದುಃಖದಲ್ಲಿ, ವೇದನೆಯಲ್ಲಿದ್ದಾರೆ. ಯೇಸುವೇ, ನೀನು ಇದ್ದಿದ್ರೆ ನನ್ನ ತಮ್ಮನಿಗೆ ಇಂಥ ಗತಿ ಆಗ್ತಾ ಇರಲಿಲ್ಲ ಎಂಬುದಾಗಿ ಕಣ್ಣೀರು ಸೋಸ್ತಾ ಇದ್ದಾರೆ. ಆಕ್ರಂದವನ್ನು ನೋಡಿ ದೇವರು ಕೂಡ ಕಣ್ಣೀರು ಹಾಕಲಿಕ್ಕೆ ಪ್ರಾರಂಭಿಸಿ. ಆದರೆ ಯೇಸು ಕ್ರಿಸ್ತನ ಕಣ್ಣೀರಲ್ಲಿ ಸಂತೋಷ. ಪರಲೋಕ ತಂದೆಯು ಲಾಜರನ್ನು ಎಬ್ಬಿಸಿದ ರೀತಿಯಲ್ಲಿ
ಅಲ್ಲಿನ ಎಲ್ಲ ಜನರಿಗೂ ಸಂತೋಷ, ಕುಟುಂಬಕ್ಕೆ ಸಂತೋಷವನ್ನು ಉಂಟು ಮಾಡಿದ್ರು. ಮನುಷ್ಯರಿಂದ ಇದು ಸಾಧ್ಯವಿಲ್ಲವೇನೋ? ಎಬ್ಬಿಸಲಿಕ್ಕೆ ಆದರೆ ದೇವರಿಂದ ಸಾಧ್ಯ. ಸತ್ತವರನ್ನು ಕೂಡ ಎಬ್ಬಿಸುವಂಥ ದೇವರು, ನಿನ್ನ ಸತ್ತಂಥ ಜೀವಿತವನ್ನು ಉಜ್ಜೀವನ ಮಾಡುವಂಥ ದೇವರು, ಸತ್ತಂಥ ಎಲ್ಲ ಪರಿಸ್ಥಿತಿಗಳನ್ನ ಪುನರುಜ್ಜೀವನ ಮಾಡುವಂಥ ದೇವರು. ಆಮೇನ್. ಬಿಡಿಸಿಕೊಳ್ಳಲಾಗಂತ ಎಲ್ಲ ಪರಿಸ್ಥಿತಿಯಿಂದ ದೇವರು ಬಿಡಿಸುವಂಥ ದೇವರು. ಕೋರ್ಟು ಕಚೇರಿ ಮುಂದೆ ಅಲಿದು ಕಣ್ಣೀರು ಹಾಕ್ತಾ ಇದ್ದೀರಾ? ಅನ್ಯಾಯ ಸ್ವಾಮಿ, ಅನ್ಯಾಯ ಆಗಿದೆ ಅಪ್ಪ, ನನಗೆ ನ್ಯಾಯವೇ ಇಲ್ಲ ಸ್ವಾಮಿ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ? ಎಲ್ಲ ಅನ್ಯಾಯವನ್ನು ನ್ಯಾಯವಾಗಿ ಮಾರ್ಪಡಿಸುವಂಥ ದೇವರು. ನಿಮಗೆ ಅನ್ಯಾಯ ಆಗ್ತೀರ, ನಿಮಗೆ ದೇವರು ನ್ಯಾಯವನ್ನು ಕೊಟ್ಟು ನಿಮ್ಮ ಮುಖದಲ್ಲಿನ ಕಣ್ಣೀರನ್ನು ಒರೆಸುವಂಥ ದೇವರು. ಆತನು ಜೀವ ಸ್ವರೂಪನಾದಂಥ ದೇವರು, ಮಾನವನ ಮಧುರವನ್ನಾಗಿ ಮಾರ್ಪಡಿಸುವಂಥ ದೇವಾತಿ ದೇವರು. ಅಂಥ ದೇವರನ್ನು ನೀನು ಆರಾಧಿಸ್ತಾ ಇದೆಯಾ? ಭಯಪಡಬೇಡ, ಹಿಂದೆಗೆ ಬೇಡ, ನನ್ನ ಜೀವನ ಇಷ್ಟೇ ಎಂಬುದಾಗಿ ಅಂದುಕೊಳ್ಬೇಡ. ಒಂದು ದಿನ ನಿನ್ನ ಕಣ್ಣೀರು ನಾಟ್ಯವಾಗಿ ಮಾರ್ಪಡಲಿಕ್ಕಿದೆ. ಅದು ಇದೇ ದಿನ ಆಗಿರ್ಬೋದು ನಿನ್ನ ಜೀವನದಲ್ಲಿ. ಆಮೇನ್. ಆ ದುಃಖ ನೀಗಿ ಹೋಗ್ತಾ ಇದೆ. ದೇವರಿಗೆ ಸ್ತೋತ್ರ. ಓ ಥ್ಯಾಂಕ್ ಯು ಜೀಸಸ್. ದೇವರು ಮಹಿಮೆಯುಳ್ಳ ದೇವರು, ನಿನ್ನ ಎಲ್ಲ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತನ ಅಂತ ದೇವರು. ಈ ವಾಗ್ದವ್ರನ್ನ ನೋಡ್ತಾ ನಿನ್ನ ಕಣ್ಣೀರು ಹಾಕ್ತಾ ಇದೆಯಲ್ಲ, ದೇವರು ಖಂಡಿತವಾಗಿ ನಿನ್ನ ಕಣ್ಣೀರನ್ನು ಒರೆಸ್ಲಿಕ್ಕಿದ್ದಾನೆ. ಆಮೇನ್. ನಂಬು, ನಿರೀಕ್ಷಿಸು, ಎಲ್ಲವೂ ಬದಲಾಗಲಿಕ್ಕಿದೆ. ಜನರು ಏನೇನೋ ಅಂದುಕೊಂಡಿರ್ಬೋದು, ಆದರೆ ದೇವರು ನಿನ್ನನ್ನು ನೋಡಿ ಅಂದುಕೊಳ್ತಿದ್ದ ಅದನ್ನೇ ನೆರವೇರಿಸ್ತಾರೆ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮೇನೆ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸ್ಕೊಳ್ಳೋಣ. ಪರಿಶುದ್ಧನು ಉನ್ನತನ ಅಂತ ದೇವರೇ, ಅಪ್ಪ ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನೆಂಬ ರೀತಿಯಲ್ಲಿ ನಮ್ಮ ಕಣ್ಣೀರನ್ನು ಒರೆಸಿ ನಾಟ್ಯವನ್ನಾಗಿ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಇವಾಗ ನೋಡ್ತಿದ್ದ ಒಬ್ಬೊಬ್ಬ ಮಕ್ಕಳನ್ನು ಅಪ್ಪ ಕೇಳಿಸಿಕೊಳ್ತಾ ಒಬ್ಬೊಬ್ಬರನ್ನ ಇನ್ನು ಆಶೀರ್ವದಿಸೋರ ಜೀವನದಲ್ಲಿ ಎಲ್ಲ ದುಃಖವು ನಾಟ್ಯವನ್ನಾಗಿ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ಜೀವಳ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದಿ ಲಾರ್ಡ್.